ನೀವೊಬ್ಬರೇ ಮನೇಲಿ ಇದ್ದೀರಾ ಮಂಜಣ್ಣ? ಕವಿತಾ ಮೇಡಮ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳ ಕತೆ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಬಾಗ್ಲಿಗೆ ಚಿಲ್ಕ ಹಾಕೊಂಡು ಕೂತಿದ್ದಾಳೆ. ಇನ್ನು ಸದ್ಯಕ್ಕಳು ಹೊರಗೆ ಬರಲ್ಲ. ಅಲ್ಲಿವರೆಗೂ ನಾನು ಆರಾಮಾಗಿರ್ಬೋದು. ಓ, ಕಥೆ ರೆಕಾರ್ಡ್ ಮಾಡ್ತಾ ಇದ್ದಾರಾ? ಅವರು ಪ್ರತಿ ಕಥೆಲ್ಲೂ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ಅಂತ ಹೇಳೋದನ್ನ ಕೇಳಕ್ ತುಂಬಾ ಇಷ್ಟ ಆಗತ್ತೆ. ನಾನಂತೂ ಮೊದಲು ಲೈಕ್ ಮಾಡಿನೇ ಕತೆ ನೋಡೋದು. ಮತ್ತೆ ನೀವು ಲೈಕ್ ಮಾಡ್ತೀರಾ? ನಾನು 23 ವರ್ಷದ ಹಿಂದೆ ಅವಳನ್ನ ಲೈಕ್ ಮಾಡಿ ಈಗ ಅನುಭವಿಸ್ತಾ ಇದ್ದೀನಿ. ಅದೇನಂತ ಸರಿಯಾಗಿ ಬಿಡಿಸಿ ಹೇಳಿ ಮಂಜಣ್ಣ. ಅದನ್ನೇನು ಹೇಳೋದು. 2001ರಲ್ಲಿ ಮೇ 20ಕ್ಕೆ ನಾನು ಅವಳನ್ನ ಲೈಕ್ ಮಾಡಿದೆ. ಅದೇ ಜುಲೈ 23 ನಮ್ಮ ಮದುವೆ ದಿನ. ಆ ದಿನ ಅವಳಪ್ಪ ಅವಳನ್ನ ಕನ್ಯಾದಾನ ಮಾಡಿ ನನಗೆ ಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಅದೇ ಖುಷಿಲಿ ನನ್ನ ಕಷ್ಟ ಸುಖ ಎಲ್ಲ ನಿನ್ನ ಹತ್ರ ಮಾತ್ರ ಶೇರ್ ಮಾಡ್ಕೋತೀನಿ. ನನ್ನ ಜೀವನದ ಚಾನಲ್ಗೆ ನೀನೇ ಕ್ರಿಯೇಟರು, ನಾನೇ ಸಬ್ಸ್ಕ್ರೈಬರು ಅಂದ್ಬಿಟ್ಟೆ. ಆಮೇಲೆ ಶುರುವಾಯ್ತು ನೋಡು. ಏನು ಗಂಟೆ ತಗೊಂಡು ಬಾರಿಸ್ತಾ ಇರ್ತಾರಾ? ಗಂಟೆ ಹಾಗಿದ್ದ ನನ್ನ ಗಂಟ್ಲನ್ನು ಒತ್ತಿ ಮ್ಯೂಟ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಅವಳ ಕಡೆಯಿಂದನೇ ಬರೋ ಹಾಗೆ ಮಾಡಿಬಿಟ್ಟಿದ್ದಾಳೆ. ನಾನು ಅವಳು ಇಲ್ಲದೆ ಇದ್ದಾಗ ಮಾತ್ರ ಈ ಮನೇಲಿ ಮಾತಾಡೋದು, ಮತ್ತು ಆಫೀಸಲ್ಲಿ ಅಷ್ಟೇ. ಅವಳು ಎದುರಿಗಿದ್ರೆ ನಾನು ಬರೀ ಕೇಳುಗ, ಹಾಗೆ ಅವಳ ನಾಟಕದ ಮೂಕ ಪ್ರೇಕ್ಷಕ. 2 ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೇಲೆ ನನ್ನ ಕಿವಿಗೆ ತುಂಬ ರೆಸ್ಟ್ ಅಂತ ಹೇಳ್ಬೋದು. ಒಂದೇ ರೆಕಾರ್ಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾಳೆ, ಇಲ್ಲ ಅಂದರೆ ಆಲೋಚನೆ ಮಾಡೋದ್ರಲ್ಲೇ ಸಮಯ ಕಳೀತಾಳೆ. ಇದ್ರ ಮಧ್ಯ ಬೇರೆ ಯೂಟ್ಯೂಬರ್ಸ್ಗಳು ವಿಡಿಯೋ ನೋಡ್ತಾ ಇರ್ತಾಳೆ. ಒಟ್ನಲ್ಲಿ ನನಗೀಗ ರಿಲೀಫ್ ಅಂತ ಹೇಳ್ಬೋದು. ಮೆತ್ತಗ್ ನಿಮ್ಮ ಅತ್ತೆ ಮಾವಂಗೆ ಕಮೆಂಟ್ ಮಾಡಿಬಿಡಿ. ಅಯ್ಯೋ ರಾಮಣ್ಣ, ನಾನು ಕಮೆಂಟ್ ಮಾಡಿದ್ರೆ ಇವಳು ದೊಡ್ಡದಾಗಿ ರಿಪೋರ್ಟ್ ಮಾಡ್ತಾಳೆ. ನನ್ನ ಕೆಟ್ಟ ಬುದ್ಧಿನೆಲ್ಲ ಪಿನ್ ಮಾಡ್ತಾಳೆ, ಒಳ್ಳೆ ಬುದ್ಧಿನೆಲ್ಲ ಹೈಡ್ ಮಾಡಿರ್ತಾಳೆ. ಅಲ್ಲಿಗೆ ಅವಳ ರಿಪೋರ್ಟ್ ಹೈಲೈಟ್ ಆಗತ್ತೆ, ನಾನು ಸೈಲೆಂಟ್ ಆಗಿರ್ಬೇಕಾಗತ್ತೆ. ಅವರೆಷ್ಟೇ ರಿಪೋರ್ಟ್ ಮಾಡಲಿ, ನೀವು ಮೆತ್ತಗೆ ಎಡಿಟ್ ಮಾಡ್ಕೊಂಡು ಕಮೆಂಟ್ ಹಾಕಿ. ಎಡಿಟ್ ಮಾಡಕ್ ಹೋಗಿ ಎಡವಟ್ಟಾಗಿ ಸಿಕ್ಕಾಕೊಂಡಿದ್ದೀನಪ್ಪ. ಅಯ್ಯೋ, ನಿಮ್ಮ ಕತೆನೂ ಹೀಗೆನಾ? ಅಂದ್ರೆ ನಾನು ಅನುಭವಿಸಿದನ್ನೆಲ್ಲ ನೀನು ಅನುಭವಿಸ್ತಾ ಇದೀಯಾ? ನನ್ನ ಸಮಸ್ಯೆಗೇನಾದ್ರೂ ಪರಿಹಾರ ಸಿಗುತ್ತಾ ಅಂತ ಬಂದೆ. ನಿಮ್ಮನ್ನು ನೋಡಿದ್ಮೇಲೆ ಎಲ್ಲರ ಮನೆಯ ದೋಸೆ ತೂತು ಅನ್ನೋ ಗಾದೆ ಕರೆಕ್ಟಾಗಿ ಅರ್ಥ ಆಯ್ತು. ಓ, ಇವರೆಲ್ಲ ನಮ್ಮ ಮಾತನ್ನು ಕೇಳಿಸ್ಕೊಂಡಿದ್ದಾರೆ. ಕಮೆಂಟಲ್ಲಿ ಕವಿತಾ ಮೇಡಮಿಗೆ ತಿಳಿಸಿದ್ರೆ ಏನು ಮಾಡ್ತೀರಾ ಮಂಜಣ್ಣ? ನಮ್ಮ ಮಾತುಕತೆಯ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮ್ಮ ಪರವಾಗಿ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನೂ ಕತೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಧನ್ಯವಾದಗಳು.